ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೈನ್. ಸೊ ನನ್ನ ಫ್ರ್ಯಾಕ್ಷನ್ಸ್ ಮತ್ತು ಡಿವಿಷನ್ ಹೇಗೆ ರಿಲೇಟ್ ಆಗಿದೆ, ಅದರಿಂದ ಡೆಸಿಮಲ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಅದೇ ಥರ ಸಮ್ ಎಕ್ಸೆಪ್ಷನ್ ಇನ್ ದ ಡಿವಿಷನ್, ನೀವು ಮಾಮೂಲಿ ವಿತೌಟ್ ರಿಮೈಂಡರ್ ಇರೋವಂಥ ಡಿವಿಷನ್ ಇರ್ಬೋದು, ವಿತ್ ರಿಮೈಂಡರ್ ಇರೋ ಡಿವಿಷನ್ ಇರ್ಬೋದು. ರಿಮೈಂಡರ್ ಬಂದಾಗ ಡೆಸಿಮಲ್ ಕಾನ್ಸೆಪ್ಟ್ ಬರುತ್ತೆ ಅನ್ನೋ ಮೀನಿಂಗ್ ಇರ್ಬೋದು. ಆಗ ಕೆಲವು ಎಕ್ಸೆಪ್ಷನ್ಸ್ ಬರುತ್ತೆ ಅಂತ ಹೇಳಿದ್ರೆ ಆನ್ಸರಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಬಟ್ ನೋಡೋಕ್ಕೆ ಸರಿ ಅಂತಾನೆ ಅನಿಸುತ್ತೆ, ಬಟ್ ನೀವು ವೆರಿಫೈ ಮಾಡಿದಾಗ ಆನ್ಸರ್ ತಪ್ಪು ಬರುತ್ತೆ. ಸೊ ಆ ಕೇಸಲ್ಲಿ ಏನು ಮಾಡ್ಬೋದು ಅಂತಹ ಎಕ್ಸಾಂಪಲ್ಸ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸಾಂಪಲ್ ಕೊಟ್ಟಾಗಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಓಕೆ, ಸೊ ನನ್ನ ಫಸ್ಟ್ ಎಕ್ಸಾಂಪಲ್ 10,025 ಅಂತ ತಗೋತೀನಿ. ಸರಿನಾ? ನಾನೀಗ ಇದನ್ನ 5 ಜೊತೆ ಡಿವೈಡ್ ಮಾಡ್ಬೇಕು ನಾನು. ಓಕೆ, ಅಸ್ಯೂಮ್ ದಟ್ ಐ ವಾಂಟ್ ಟು ಡಿವೈಡ್ ಇಟ್ ವಿತ್ 5. ಸೊ ಇಲ್ಲೇನಾಗುತ್ತೆ, 5 2s 10 ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ವಾ, 0 ಬಂತು. ಸೊ ನೀವು ಇಲ್ಲಿ ಸ್ಕಿಪ್ ಮಾಡಿ ಡೈರೆಕ್ಟಾಗಿ 25 ತೊಗೊಂಡ್ಬಿಡ್ತೀರಾ. ಓಕೆ, ಇಲ್ಲಿ ಎಕ್ಸ್ಟ್ರಾ 0 ಇರೋದ್ರಿಂದ ಇದು ಹೊಳಿಬೋದು, ಕೆಲವರಿಗೆ ಈ ಥರ ಮಾಡ್ಕೋಬೇಕು ಅಂತ ಹೊಳಿಬೋದು. ಇದಾಗ್ತಿದ್ದಂಗೆ ಏನಾಗುತ್ತೆ, 25ನ ಕೆಳಗಿಳಿಸ್ಕೊತೀರ. ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ 0ನೂ ಅಲ್ಲಿ ಬರ್ಕೊತೀರ, 5 5s 25 ಅನ್ನೋದು ಬರ್ಕೊತೀರ. ಸೊ ನೋಡೋಕ್ಕೆ ಆನ್ಸರು ಕರೆಕ್ಟ್ ಅಂತಾನೆ ಅನ್ಸುತ್ತೆ. ನಾನೀಗ ವೆರಿಫೈ ಮಾಡಿ ತೋರಿಸ್ತೀನಿ. ವೆರಿಫೈ ಮಾಡೋದು ಹೇಗೆ, ಡಿವೈಸರ್ ರಿಮೈಂಡರ್ 0 ಬಂದಿದೆಯಲ್ಲ, ಹಾಗಾಗಿ ಡಿವೈಸರ್ ಇಂಟು ದ ಕೋಶಂಟ್ ಅಥವಾ ಕೋಶಂಟ್ ಇಂಟು ಡಿವೈಸರ್. 5 5s 25, 2 ಕ್ಯಾರಿ 2 10. ನಾನು ಕೊಟ್ಟಿರೋ ನಂಬರ್ ಯಾವುದು, 10,025. ಇಲ್ಲಿ ನನಗೆ ಬರ್ತಿರೋ ಆನ್ಸರ್ ಯಾವುದು, 1025. ಸೊ ಏನು ರಾಂಗ್ ಆಗಿದೆ, ಇದು 2005 ಆಗಬೇಕು, ನಾಟ್ 205. ಯಾಕೆ ಅಂತ ಹೇಳಿದ್ರೆ 5 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಿದಾಗ 1 ಡಿಜಿಟ್ ಜೊತೆ ಆನ್ಸರು 4 ಡಿಜಿಟಲ್ಲೇ ಬರುತ್ತೆ. ಅಥವಾ 4 ಡಿಜಿಟನ್ನ ಮಿನಿ ಸಿಂಗಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ, 5 ಡಿಜಿಟ್ ಬರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಹಾಗಾಗಿ ಇಲ್ಲೇನಾಗುತ್ತೆ, 3 ಡಿಜಿಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆನ್ಸರ್ ಏನಾಗಬೇಕು, ಇದಾಗಬೇಕು. ಸೊ ಇಲ್ಲಿ 2 ಸರಿ 0 ಇಂದ ಡಿವೈಡ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ನೀವು ಈ ಸೈಡಿಂದ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ಬರುತ್ತೆ, ಬಟ್ ಇಟ್ಸ್ ನಾಟ್ ಅ ರೈಟ್ ವೇ ಅಲ್ವಾ? ಸೊ ಈಗ ಇಲ್ಲಿಗೆ ಬರುತ್ತೆ ಕ್ಯಾರಿ, 5 0s 0, 5 2s 10. ಅರ್ಥ ಆಗ್ತಾ ಇದೆಯಾ? ಹೀಗೆ ಮಾಡುವಂಥದ್ದು. ಇದೇ ಎಕ್ಸೆಪ್ಷನ್ ನಾನು ಹೇಳಿದ್ದು. ಇದೇ ಥರದ್ದು ಇನ್ನೊಂದೆರಡು ಮಾಡಿ ತೋರಿಸ್ತೀನಿ. ಮತ್ತೇನಾದ್ರು ಡಿಫ್ರೆನ್ಸಸ್ ಇದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಮ್ಯಾಥ್ಸಲ್ಲಿ ನೀವು ವೆರಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವುದು ನೋಡಿ, ನಿಮಗೆ ಕೆಲವು ಹಿಂಟ್ಸ್ ನಿಮಗೆ ಗೈಡ್ಲೈನ್ಸ್ ಆಗಿ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನನಗೆ ಬಂದಿರೋ ಆನ್ಸರ್ ಹೌದೋ ಅಂತ ಹೇಳಿದ್ರೆ ಕರೆಕ್ಟಾ ಇನ್ಕರೆಕ್ಟಾನ. ನಿಮ್ಗೆ ಅದರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಹೇಳಿದ್ರೆ, ವೆರಿಫೈ ಮಾಡೋದು ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ನೀವು ಬಂದಿರೋ ಆನ್ಸರ್ನ ಇಟ್ಕೊತ ಹೋಗ್ತಾ ಇರ್ತೀರಿ. ಸಣ್ಣ ಮಿಸ್ಟೇಕ್ ಅಷ್ಟೇ ಇದು, ದೊಡ್ಡ ಮಿಸ್ಟೇಕ್ ಅಲ್ಲ. ಇಡೀ ಸ್ಟೆಪ್ಪೇ ತಪ್ಪ ಅಲ್ಲ, ನೋಡೋದಕ್ಕೆ ಎಲ್ಲ ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀರಾ, ಬಟ್ ಸ್ಟಿಲ್ ಆನ್ಸರ್ ಇಸ್ ರಾಂಗ್. ಸೊ ಹೀಗಾಗುತ್ತೆ. ಇದು ಯಾವಾಗ ಆಗುತ್ತೆ, ನಿಮಗೆ ಕಂಪ್ಲೀಟ್ ಡಿವಿಷನ್ ನಾಲೆಡ್ಜ್ ಇಲ್ಲದೆ ಇದ್ದಾಗ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು, ಎಲ್ಲಿ 0 ಆ್ಯಡ್ ಆಗುತ್ತೆ. ಸೊ ಇಷ್ಟು ಮಾಡ್ಕೊಳ್ಳಿ. ನಿಮ್ಮ ಅಕ್ಯುರಸಿ ಹೇಗಿದೆ, ನಿಮ್ಮ ಫಾಸ್ಟ್ನೆಸ್ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಎಷ್ಟೊತ್ತು ಬೇಕು ನಿಮಗೆ ಟೇಬಲ್ಸ್ ಚೆನ್ನಾಗಿ ಬಂದರೆ ಮಾಡೋದಕ್ಕೆ, ಅದರಲ್ಲೂ ಎಸ್ಪೆಷಲಿ 2 to 9 ಇಂದ ನಿಮಗೆ ಎಷ್ಟು ಗಟ್ಟು ಹೊಡಿತೀರೋ ಗಟ್ಟು ಹೊಡೀರಿ, 2 to 9ವರೆಗೆ. ಅದಾದ್ಮೇಲಿಂದ ನಿಮಗೆ 2 ಡಿಜಿಟ್ ವಿತ್ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿರ್ತಾರಲ್ವ, ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಫಾಸ್ಟಾಗಿ ಮಾಡ್ಬೋದಲ್ವಾ? ಹಾಂ, ಸೊ ಹಾಗೆ ನೀವು ಮಲ್ಟಿಪ್ಲಿಕೇಶನ್ ಬೇಸಿಕ್ ಆಪರೇಷನ್ ಮ್ಯಾಥ್ಸಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇಲ್ಲಿವರೆಗೆ ಇದು 3
ಬೇಸಿಕ್ ಆಪ್ರೇಷನ್, ಆಮೇಲೆ ಡಿವಿಷನ್ ಬರುತ್ತೆ ಅಂತ ಸ್ವಲ್ಪ ಹೈಯರ್ ಅಂತ ಅನ್ಕೊಳ್ಳಿ. ಇದು ಮೂರರಲ್ಲೂ ನಿಮ್ಗೆ ಹಿಡ್ತಾ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ತುಂಬ ನೀರು ಕುಡ್ದಷ್ಟು ಸುಲಭ. ಓಕೆನಾ, ಕೇಕ್ ತಿಂದಷ್ಟು ಈಸಿ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ನ ತಗೊತೀನಿ. ಇದೇ ಎಕ್ಸಾಂಪಲ್ನ ಇನ್ನೊಂದು ರೀತಿ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೊಂದು 0ನ ಮೈನಸ್ ಮಾಡ್ತೀನಿ. 1025. ಓಕೆ, ಸೊ ಇದನ್ನು 5ಇಂದನೇ ಡಿವೈಡ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಓಕೆ, ನೀವೇನು ಮಾಡ್ತೀರಾ? 5 2s 10. ಡೈರೆಕ್ಟ್ 25ನ ಕೆಳಗೆ ಇಳಿಸ್ಕೊತೀರಾ. ಓಕೆ, ನೀವು ಇಲ್ಲಿ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದು ಕೊನೆಗೆ ಗೊತ್ತಾಗುತ್ತೆ ಈ ಥರ ವೆರಿಫಿಕೇಶನ್ ಸ್ಟೆಪ್ ಮಾಡಿದಾಗ. ನೋಡಿ, ನೀವು ಮಾಡೋದೆಲ್ಲ ಕರೆಕ್ಟಾಗೇ ಕಂಡಿರುತ್ತೆ. 525s 1025 ಆಗತ್ತಾ? ಒಂದು ಹಿಂಟೇನು, ಮಲ್ಟಿಪ್ಲೈ ವಿತ್ 2 ಡಿಜಿಟ್ ವಿತ್ ಸಿಂಗಲ್ ಡಿಜಿಟ್ ಅಂತ ಹೇಳಿದ್ರೆ 3 ಡಿಜಿಟ್ ಬರುತ್ತೆ. ಸೊ ಇಲ್ಲಿ 3 ಡಿಜಿಟ್ ಮಲ್ಟಿಪ್ಲೈಡ್ ವಿತ್ ಸಿಂಗಲ್ ಡಿಜಿಟ್ ಅಂತ ಹೇಳಿದ್ರೆ 4 ಡಿಜಿಟ್ ಬರುತ್ತೆ. ಸೊ ಬಂದಿರೋ ಆನ್ಸರ್ ನಮ್ಗೆ ಅಲ್ಲಿ ರಾಂಗ್ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಸೊ ಕೆಲವು ಸ್ಟೇಟ್ಮೆಂಟ್ಸ್ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಬಿಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ 25 5s ಎಷ್ಟು ಬರುತ್ತೆ? 5 5s 25, 2 ಕ್ಯಾರಿ, 2 5s 10, 12, 125 ಬರುತ್ತೆ. ಸೊ ಇಲ್ಲಿ 205 ಆಗಬೇಕು. ಓಕೆ, 205ಇಂದ ಮಲ್ಟಿಪ್ಲೈ ಮಾಡಿದಾಗ 1025 ಬರುತ್ತೆ. ಸೊ ಇಲ್ಲಿ ನೀವು ಹೇಗೆ ಮಾಡ್ಕೊಳ್ಳಿ, 520s 100 ತೊಗೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ 3 ಡಿಜಿಟ್. ಸೊ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ಇಳಿಸ್ಕೊಳ್ಳೇಬೇಡಿ, ಡೈರೆಕ್ಟ್ 0ಇಂದ ಡಿವೈಡ್ ಮಾಡಿ ಇದೇ ಸ್ಟೆಪ್ಪನ್ನು ಬರೀರಿ. ಸೊ ಅವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ಮಾಡೋದು ಬೆಟರ್. ಸೊ ಇಲ್ಲಿ ಮಧ್ಯೆ ಈ ಥರ 0 ಬಂದಿರುತ್ತಲ್ಲ, ಅದು ತುಂಬ ನಿಮಗೆ ತ್ರಾಸ ಕೊಡುತ್ತೆ. ಸೊ ಹೀಗೆ. ಸೊ ಇದೇ ಥರ ಹಲವಾರು ಎಕ್ಸಾಂಪಲ್ಸ್ಗಳು ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಸೊ ಸಾಲ್ವ್ ಮಾಡಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಾನು ಜಸ್ಟ್ ನಿಮಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೀನಿ, ಈ ಥರ ಇದ್ದವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಏನು ಮಾಡಬೇಕು? ಸೊ ಡಿವೈಸರ್ ಇಂಟು ಕೋಶೆಂಟ್ ಅಥವಾ ಕೋಶೆಂಟ್ ಇಂಟು ಡಿವೈಸರ್ ಮಾಡಿಕೊಂಡು ಚೆಕ್ ಮಾಡಬೇಕು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮಾಡ್ಬೋದು. ನಾನು ಹೇಳ್ದಂಗೆ ಮಲ್ಟಿಪ್ಲಿಕೇಶನಲ್ಲಿ ನೀವು ಚೆನ್ನಾಗಿ ಹಿಡ್ತಾ ನಿಮಗೆ ಸಿಕ್ಕಿದ್ರೆ ಮಲ್ಟಿಪ್ಲಿಕೇಶನಿಂದ, ಅವಾಗ ನೀವು ಇಂಥದ್ದು ಮಾಡೋದಕ್ಕೆ ಸಾಧ್ಯ. ಸೊ ಮಲ್ಟಿಪ್ಲಿಕೇಶನ್ನ ತರೋ ಮಾಡ್ಕೊಳ್ಳಿ. ಸೊ ಡಿವಿಷನ್ ತರೋ ಆಟೋಮೆಟಿಕಲಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಆಲ್ಸೋ ಪ್ಲೀಸ್ ಡೂ ಲೈಕ್ ಫಾರ್ ದಿಸ್ ಸ್ಮಾಲ್ ಎಫರ್ಟ್ ಆಫ್ ಮೈನ್. ಥ್ಯಾಂಕ್ ಯು.